ಮೇಡಮ್, ಶ್ರಾವಣಿ, ನೀನು ಗೆದ್ಬಿಟ್ಟಿಯಮ್ಮ. ಇಂಥ ಹುಡುಗನ್ನ ಗಂಡನಾಗಿ ಪಡೆಯೋಕೆ ನೀನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನಾವು ಇವನನ್ನ ನಮ್ಮನೆ ಅಳಿಯ ಅಂತಾನೆ ತಿಳ್ಕೊಂಡಿದ್ವಿ. ಇಲ್ಲ, ಇಂಥ ಒಳ್ಳೆ ಹುಡುಗನ್ನ ಅಳಿಯನಾಗಿ ಮಾಡ್ಕೊಳ್ಳೋಕ್ಕೆ ನಾವು ಕೇಳ್ಕೊಂಡು ಬಂದಿಲ್ಲ. ನಮ್ಮ ಮನೆಗೆ ಅದೃಷ್ಟ ಇಲ್ಲ. ಯಾಕೆ ಹಾಗಂತೀರ? ಸುಬ್ಬು ನಿಮ್ಮ ಮನೆ ಅಳಿಯ ಅಲ್ಲ ಅನ್ನೋ ವಿಷಯ ನಿಮ್ಗೇನೋ ಇವಾಗ ಗೊತ್ತಾಗಿರ್ಬೋದು. ಆದರೆ ನಿಮ್ಮ ಪ್ರೀತಿನ, ನಿಮ್ಮ ಮನಸ್ಸನ್ನ ಗೆದ್ದಿರೋ ನನ್ನ ಸುಬ್ಬು ಯಾವತ್ತಿದ್ರೂ ಈ ಮನೆ ಮಗ್ನಾಗಿರ್ತಾನೆ. ಹೌದು, ಕಾರಣಗಳು ಏನೇ ಆಗಿರಲಿ, ನಾನು ನಿಮ್ಮ ಮನೆ ಅನ್ನ ತಿಂದಿದ್ದೀನಿ. ಈ ಮನೆ ಉಪ್ಪಿನ ಋಣ ನನ್ನ ಮೇಲಿದೆ. ಹಾಗಾಗಿ ನಾನು ಈ ಮನೆ ಮಗ ಇದ್ದಂಗೆ ಅಂತ ಅನ್ಕೋತೀನಿ. ಇದ್ದಾಗೇನು ಬಂತು, ನೀನು ನಿಜವಾಗ್ಲೂ ನಮ್ಮನೆ ಮಗನೇ. ನಮ್ಮನೆಗೆ ಬೆಳಕಾಗಿ ಬಂದವನು. ನಿನ್ನ ಒಳ್ಳೆತನ ಅರ್ಥ ಆಯ್ತೆ ಹೊರತು ನಿನ್ನ ಉದ್ದೇಶ ನಮ್ಗೆ ಅರ್ಥನೇ ಆಗಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದೇ ರೀತಿ ನೀನು ನಿನ್ನ ಹೆಂಡತಿ ಇಲ್ಲಿ ಬಂದು ಒಂದಾಗಿದ್ದೀರಿ. ಸಾರಿ ಅಂಜಲಿ ಅವರೇ. ನಿಜವಾಗ್ಲೂ ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕು. ನೀವು ನನ್ನನ್ನು ನನ್ನ ಮಗುನ ಒಂದು ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದವರು. ಆದರೆ ಪಾಪ ನನ್ನಿಂದಾಗಿ ನೀವು ನಿಮ್ಮ ಹೆಂಡತಿಯಿಂದ ದೂರಾಗಿ ಬೈದಲ್ಲಿ ಒದ್ದಾಡ್ಬಿಟ್ರಿ. ಅದು ಅಲ್ಲದೆ ಅಪ್ಪಂಗೆ ನೀವು ಇಷ್ಟ ಆದ ಹಾಗೆ ನನಗೂ ಕೂಡ ನಿಮ್ಮ ಒಳ್ಳೆ ಗುಣಗಳೆಲ್ಲ ಇಷ್ಟ ಆಯಿತು. ಅದನ್ನು ಹೇಳ್ಕೊಂಡೆ ಅಷ್ಟೆ. ಇದಕ್ಕೂ ಮೀರಿ ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ಅಯ್ಯೋ, ಇದೆಲ್ಲ ಹಣೆ ಬರ ಅಲ್ಲ ಅಂಜಲಿ ಅವರೇ. ಆ ಥರ ಯಾಕೆ ಹೇಳ್ತೀರಾ? ಮನುಷ್ಯನಿಗೆ ಶತ್ರು ಆದಾಗ ಹೀಗೆಲ್ಲ ಆಗುತ್ತೆ. ಏನಪ್ಪ ಹೇಳಿದೆ ನೀನು? ಶತ್ರುನ? ಇಲ್ಲಿ ಯಾರು ಶತ್ರು? ನಿಮ್ಮ ಮಗಳ ಜೀವನ ಹಾಳಾಗೋದಕ್ಕೆ ಯಾರು ಕಾರಣನೋ ಅವರೇ ತಾನೇ ನಿಮ್ಗೆ ನಿಜವಾದ ಶತ್ರು. ಯಜಮಾನ್ರೆ, ಅಂಜಲಿ ಅಮ್ಮವ್ರ ಜೀವನ ಹಾಳಾಗೋದಕ್ಕೆ ಯಾರು ಕಾರಣ ಆದರೂ ಅವ್ರ ಈ ಮನೆಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಶತ್ರುನೇ. ಅಂಥವರು ನಮ್ಗಳ ಮಧ್ಯೆ ಇರಬೇಕಾ ಹೇಳಿ? ಕೊಂದಾಕ್ಬಿಡೋಣ. ಎಲ್ಲರೂ ಏನು ಮಾತಾಡ್ತಿದ್ದೀರಿ? ನನಗೊಂದು ಅರ್ಥ ಆಗ್ತಿಲ್ಲ. ಅಣ್ಣ, ಆಗಿದ್ದೇನೋ ಆಗೋಯ್ತು. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಇವ್ರು ಬಂದ ಕೆಲಸ ಎಲ್ಲ ಮುಗೀತಲ್ಲ, ಇವ್ರನ್ನ ವಾಪಸ್ ಇವ್ರ ಮನೆಗೆ ಕಳಿಸ್ಬಿಡೋಣ. ಹೌದು ಹೌದು. ಅದು ಹೇಗೆ ಕಳಿಸ್ಕೊಡಕ್ಕಾಗತ್ತೆ ಸರ್? ಕಳಿಸ್ಬೇಕಾಗಿರೋದು ಈ ಮನೇಲೆ ಇದ್ಕೊಂಡು ಈ ಮನೆಯವ್ರಿಗೆ ದ್ರೋಹ ಮಾಡಿದ್ರಲ್ಲ ಅವ್ರನ್ನ. ಹೌದು, ಸಂಬಂಧಗಳನ್ನ ಗಾಳಿಗೆ ತೂರಿ ನಿಮ್ಮ ಮನೆ ಮಗಳನ್ನೇ ಸಾಯಿಸೋದಕ್ಕೆ ನೋಡಿದ್ರಲ್ಲ, ಅವ್ರಿವಾಗ ನಿಮ್ಮ ಕಣ್ಮುಂದೆನೇ ಇದ್ದಾರೆ. ಅವ್ರು ಯಾರು ಅಂತ ಎಲ್ರಿಗೂ ಗೊತ್ತಾಗಬೇಕಲ್ಲ ಮೇಡಮ್. ಗೊತ್ತಾಗ್ಲೇಬೇಕು. ಏಯ್, ನನ್ನ ಮನೆಗೆ ಬಂದು ನನ್ನನ್ನೇ ಕೈ ಹಿಡ್ದು ಎಳಿತ್ಯಾ? ಎಷ್ಟೇ ಧೈರ್ಯ ನಿನಗೆ? ನಿನ್ ಮನೆ ಜನಗಳಿಗೆ ನೀನೇ ವಿಷ ಹಾಕ್ತೀಯ ಅನ್ನೋವಾಗ ನಿನ್ನನ್ನು ಸುಮ್ಮನೆ ಬಿಡೋದಕ್ಕಾಗತ್ತಾ? ನೋಡೋ, ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಏನು ಮಾಡ್ಬಿಡ್ತೀರಾ? ಹಾಂ, ಇಷ್ಟು ದಿನ ನೀವು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ಜೀವನ ನರ್ಕ ಮಾಡ್ಕೊಂಡ್ರಲ್ಲ, ಇವ್ರ ಮುಂದೆ ನಿಮ್ಮ ನಾಟಕ ಬಯಲಾಗುತ್ತೆ. ಏನು ನಡೀತಾ ಇದೆ ಇಲ್ಲಿ? ಹೌದು ಸರ್, ಒಬ್ಬ ಹುಡುಗಂಗೆ ದುಡ್ಡು ಕೊಟ್ಟು ನಿಮ್ಮ ಮಗಳ ಹಿಂದೆ ಬೀಳೋ ಹಾಗೆ ಮಾಡಿದ್ದೆ
ಶ್ಯೂರ್. ಅವನು ನಿಮ್ಮ ಮಗಳ ಜೊತೆ ಪ್ರೀತಿ ನಾಟಕ ಆಡಿ ಪಾಪ ನಿಮ್ಮನ್ನ ನಿಮ್ಮ ಮಗಳಿಂದ ದೂರ ಮಾಡಿಬಿಟ್ಟ. ಅವನ ಹೆಸರು ದೀಪಕ್. ಬರೀ ಅಷ್ಟೇ ಅಲ್ಲ, ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಮಾಡಿಸಿ ಅವಳನ್ನ ಸಾಯಿಸೋದಕ್ಕೆ ನೋಡ್ದವಳು ಇವಳೆ. ಹೌದು ಯಜಮಾನ್, ದೇವರು ದೊಡ್ಡವನು. ಅಂಜಲಿ ಅಮ್ಮವ್ರ ಪ್ರಾಣಕ್ಕೆ ತೊಂದರೆ ಆಗಲಿಲ್ಲ. ಆ ಮಗು ಹೇಗೋ ತಪ್ಪಿಸ್ಕೊಂಡು ಸುಬ್ಬು ಅವ್ರ ಕೈಗೆ ಸಿಕ್ತು. ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದು ಆ ಮಗುನ ಇಲ್ಲಿ ಒಪ್ಸೋಗೋಣ ಅಂತಲೇ ಬಂದಿದ್ದು. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಆ ಮಗುನೂ ಆಪತ್ತಲ್ಲಿದೆ, ಜೊತೆಗೆ ನಿಮ್ಮ ಮಗಳೂ ಆಪತ್ತಲ್ಲಿದ್ದಾರೆ ಅಂತ. ಇದನ್ನೆಲ್ಲ ಸರಿ ಮಾಡಿ ವಿಷ ಜಂತುಗಳನ್ನ ಹೊಡೆದಾಕ್ಬೇಕಂತಲೇ ನಾವು ಇಲ್ಲಿದ್ದು. ಅಣ್ಣ ಇವರೆಲ್ಲ ಸುಳ್ಳು ಹೇಳ್ತಾ ಇದಾರಣ್ಣ, ಇವ್ರ ಮಾತ್ರ ನಂಬೇಡ. ಹೌದು ಬಾಬಾ, ಇವರಿಬ್ರು ಏನೋ ಪಿದೂರಿ ಮಾಡ್ಕೊಂಡೆ ಇಲ್ಲಿಗೆ ಬಂದಿರೋದು. ದಯವಿಟ್ಟು ಬೇರೆಯವ್ರ ಮಾತೆಲ್ಲ ನಂಬೇಡಿ, ಮನೆಯವ್ರ ಮಾತು ನಂಬಿ. ಅಲ್ಲ, ನಾನು ಅಂಜಲಿಗೆ ಯಾವತ್ತೂ ಆ ಥರ ಕೇಳಿ ಬಯಸಿಲ್ಲ. ಹೌದಾ ರಾಜೇಶ್ವರಿ? ಅಂಜಲಿ, ನೀನ್ ನನ್ನನ್ನ ಹೆಸರಿಡ್ ಕರೀತಿದ್ಯಾ? ನಿನ್ನಂತವಳನ್ನ ಕುತ್ಕೆ ಹಿಡ್ದು ಆಚೆ ತಳ್ಬೇಕು. ನಾನು ಬರೀ ನಿನ್ನ ಹೆಸರು ಕರಿತಾ ಇದ್ದೀನಿ. ಮಗಳೇ, ಫೋನ್ ಕೊಡು. ಅಲ್ಲ, ಈ ಆಸ್ತಿ ಎಲ್ಲ ನೋಡ್ತಿದ್ರೆ ನೀನ್ ಇದನ್ನೆಲ್ಲ ಬಯಸೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನ್ನಿಸ್ತಿದೆ. ಈ ಹುಡುಗಿಗೆ ಹುಡುಗನ್ ನೋಡಿ ಮದುವೆ ಮಾಡಿಸಿದ್ ನೀನೇ ತಾನೆ, ಆದ್ರೂ ನಿನಗೆ ಅವನ ಬಗ್ಗೆ ಕ್ಲಾರಿಟಿ ಇಲ್ಲ, ಯಾಕೆ? ಏನ್ ಮಾಡ್ಲಿ ವಿಜಯ, ನಾನು ಅವನ ಹತ್ರ ನೇರವಾಗಿ ಮಾತಾಡೇ ಇಲ್ಲ, ಎಲ್ಲ ಫೋನಲ್ಲಿ ಡೀಲ್ ಮಾಡಿದ್ದು. ಇವಾಗ ಈ ಮನೆಗೆ ಬಂದಿದ್ದಾನಲ್ಲ ದೀಪಕ್ ಅನ್ಕೊಂಡು ಅವನ ಹತ್ರ ನೇರವಾಗಿ ಹೋಗಿ ಮಾತಾಡೋಣ ಅಂತಂದ್ರೆ ಎಲ್ಲಿ ನನ್ನ ತಪ್ಪೆಲ್ಲ ಆಚೆ ಬಂದ್ಬಿಡುತ್ತೋ ಅನ್ನೋ ಭಯ. ಆಮೇಲಿಂದ ಅಪ್ಪಿ ತಪ್ಪಿ ಅವನೇನಾದ್ರೂ ಭಾವನ ಹತ್ರ ಹೋಗಿ ಹೇಳ್ಬಿಟ್ರೆ ನನ್ನ ಕತೆ ಅಷ್ಟೇನೆ.